ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಬ್ಬರು ಎಷ್ಟು ಬ್ಯಾಂಕ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು, ಹಾಗೆ ನೀವು ಎಷ್ಟು ಬ್ಯಾಂಕ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆಯದು, ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಮಿಸ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ, ನಿಮಗೆ ತುಂಬ ವಿಷಯದ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅವಾಗ ನಿಮಗೆ ಯಾವುದೇ ಹೊಸ ವೀಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋನ ಮಿಸ್ ಮಾಡ್ದಲೇ ನೋಡ್ಬೋದು. ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಇದರಲ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ ವೀಡಿಯೋಸ್ ಅಂತೆಲ್ಲ ಇದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಿಮಗೆ ಗೊತ್ತಿದೆ, ತುಂಬ ಜನ ಕೆಲವೊಬ್ಬರು 10-15 ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಒಂದು ಸ್ಯಾಲ್ರಿಗೆ ಅಂತಲೇ ಒಂದು ಅಕೌಂಟು, ಸೇವಿಂಗ್ಸಿಗೆ ಅಂತಲೇ ಒಂದು ಅಕೌಂಟು, UPI ಟ್ರಾನ್ಸಾಕ್ಷನ್ಸಿಗೆ ಅಂತಲೇ ಒಂದು ಅಕೌಂಟು, ಈ ಥರ ಎಲ್ಲ ಮಾಡ್ಕೊಂಡಿರ್ತಾರೆ. ಇದರಿಂದ ನಮಗೆ ಎಷ್ಟು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಆಗಿ ನಮಗೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಿಮಗೆ ಮೊದಲಿಗೆ ಒಂದು ವಿಷಯ ಕ್ಲಿಯರ್ ಮಾಡಿಬಿಡ್ತೀನಿ. ಒಬ್ಬ ಮನುಷ್ಯ ಇಷ್ಟೇ ಬ್ಯಾಂಕ್ ಅಕೌಂಟ್ನ ಕ್ರಿಯೇಟ್ ಮಾಡಿರಲೇಬೇಕು, ಒಂದೇ ಅಕೌಂಟ್ ಇರಬೇಕು, ಎರಡೇ ಅಕೌಂಟ್ ಇರಬೇಕು ಅಂತ ಯಾವುದೇ ಥರ ರೂಲ್ಸ್ ಇಲ್ಲ. ಒಬ್ಬರು ಎಷ್ಟು ಬ್ಯಾಂಕಲ್ಲಿ ಬೇಕಾದ್ರೆ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು. ಹಾಗೆ ನಾವು ಎಷ್ಟು ಬ್ಯಾಂಕ್ ಅಕೌಂಟ್ನ ಇಟ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯ. ಇವಾಗ ಯಾವುದೇ ಬ್ಯಾಂಕ್ ತಗೊಳ್ಳಿ, ಅಕಸ್ಮಾತ್ ನೀವು ಒಂದು ಬ್ಯಾಂಕಲ್ಲಿ 10 ಲಕ್ಷ 20 ಲಕ್ಷ ಬ್ಯಾಂಕಲ್ಲಿ ಇಟ್ಟಿರ್ತೀರ. ಬಟ್ ಅಕಸ್ಮಾತ್ ಬ್ಯಾಂಕ್ ಕರಪ್ಷನ್ ಆಯಿತು ಅಂತಂದರೆ ನಿಮಗೆ ಅಮೌಂಟ್ ರಿಟರ್ನ್ ಕೊಡೋದು 5 ಲಕ್ಷ ಅಷ್ಟೇ. ನೀವು ಯಾವುದೇ ಬ್ಯಾಂಕ್ ತಗೊಳ್ಳಿ, ನೀವು ಎಷ್ಟೇ ಲಕ್ಷ ದುಡ್ಡು ಇಟ್ಟಿರಲಿ, 10 ಲಕ್ಷ 20 ಲಕ್ಷ 30 ಲಕ್ಷ ಅಥವಾ 30,000 ಎಷ್ಟೇ ಇಟ್ಟಿದ್ರು, ಅಕಸ್ಮಾತ್ ಬ್ಯಾಂಕ್ ಕರೆಕ್ಟ್ ಆಯಿತು ಅಂತಂದರೆ ನಿಮಗೆ ಅವರು ವಾಪಸ್ ಕೊಡೋದು ಬರೀ 5 ಲಕ್ಷ ಅಷ್ಟೇ. ಹಾಗಾಗಿ ನಾವು ಎಷ್ಟು ಬ್ಯಾಂಕ್ ಅಕೌಂಟ್ ಇಟ್ಕೊಂಡಿದ್ದೀವಿ ಅನ್ನೋಕ್ಕಿಂತ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಈಗ ಬನ್ನಿ ನೋಡೋಣ, ಒಂದು ಬ್ಯಾಂಕ್ ಅಥವಾ ಎಷ್ಟೇ 2-3 ಬ್ಯಾಂಕ್ ಇರಲಿ, ಅದರಿಂದ ನಿಮ್ಗೆ ಅಡ್ವಾಂಟೇಜ್ ಏನು ಅಥವಾ ತುಂಬ ಬ್ಯಾಂಕ್ ಅಕೌಂಟ್ಗಳು ಇಟ್ಕೊಳ್ಳೋದ್ರಿಂದ ಡಿಸ್ಅಡ್ವಾಂಟೇಜ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದು, ಈಗ ನಿಮಗೆ ಗೊತ್ತು, ಯಾರು ಕ್ಯಾಶ್ ಇಟ್ಕೊಂಡು ಓಡಾಡೋದಿಲ್ಲ. ಒಂದು ಚಾಕ್ಲೇಟ್ ತೊಗೋಬೇಕು ಅಂದರೂ ಕೂಡ ನಾವು UPI ಟ್ರಾನ್ಸಾಕ್ಷನ್ ಮಾಡ್ತೀವಿ. ಇವಾಗ ನಮಗೆ ಅಕಸ್ಮಾತ್ ಒಂದು ಅಕೌಂಟ್ ಇತ್ತು, ನಮ್ಮ ಹತ್ರ ಒಂದೇ ಅಕೌಂಟ್ ಇರೋದು ಅಂತಂದರೆ, ಅಕಸ್ಮಾತ್ UPI ಟ್ರಾನ್ಸಾಕ್ಷನ್ ಮಾಡಬೇಕು, ಏನೋ ಎಮರ್ಜೆನ್ಸಿ ಇತ್ತು, ಏನೋ ಅರ್ಜೆಂಟ್ ದುಡ್ಡು ಬೇಕಾಗುತ್ತೆ ಅಂದಾಗ, ಅಕಸ್ಮಾತ್ ಬ್ಯಾಂಕ್ ನೆಟ್ವರ್ಕ್ ಸರಿ ಇರಲ್ಲ ಅಥವಾ ಬ್ಯಾಂಕಿಂದೇನೋ ಇಶ್ಯೂಸ್ ಇರುತ್ತೆ. ಸೊ ಆವಾಗ UPI ಟ್ರಾನ್ಸಾಕ್ಷನ್ ಮಾಡೋಕ್ಕಾಗೋದಿಲ್ಲ. ಅಕಸ್ಮಾತ್ ಅದೇ ನಮ್ಮ ಹತ್ರ ಮಲ್ಟಿಪಲ್ ಬ್ಯಾಂಕ್ಸ್ ಅಕೌಂಟ್ ಇತ್ತು ಅಂತಂದರೆ ನೀವು ಬೇರೆ ಅಕೌಂಟಿಗೆ ಲಾಗಿನ್ ಆಗಿ ನೀವು UPI ಟ್ರಾನ್ಸಾಕ್ಷನ್ ಮಾಡ್ಬೋದು. ಇದು ಒಂದು ಅಕೌಂಟ್ ಇದ್ದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಈ ವಿಷಯದಲ್ಲಿ 2-3 ಅಕೌಂಟ್ ಇದ್ದರೆ ಇದು ಒಂದು ಅಡ್ವಾಂಟೇಜ್ ಅಂತಲೇ ಅನ್ಬೋದು. ಹಾಗೆ ನೆಕ್ಸ್ಟ್ ಪಾಯಿಂಟ್ ಬಂದರೆ, ಎಲ್ಲ ಬ್ಯಾಂಕ್ ಅಕೌಂಟ್ ಇದೆ ನಮ್ಮ ಹತ್ರ ಅಂತಂದರೆ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಎಲ್ಲ ಕೊಡೋದು ಕಾಮನ್ನು. ಇವಾಗ ಅಕಸ್ಮಾತ್ ನಮ್ಮ ಹತ್ರ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ತೊಗೊಂಡಿರ್ತೀವಿ ಅಂದ್ಕೊಳ್ಳಿ. ಇವಾಗ ಒಂದೇ ಬ್ಯಾಂಕಲ್ಲಿ ಇತ್ತು ಅಂತಂದರೆ, ನಮ್ಮ ಹತ್ರ ಒಂದೇ ಬ್ಯಾಂಕ್ ಅಕೌಂಟ್ ಇತ್ತು ಅಂದರೆ ನಿಮಗೆ ಬ್ಯಾಂಕ್ ಆ್ಯಸ್ ಪರ್ ಬ್ಯಾಂಕ್ ಚಾರ್ಜಸ್ಸು ಒಂದೊಂದು ಬ್ಯಾಂಕಲ್ಲಿ 500 ರೂಪಾಯಿ ಇರುತ್ತೆ, ಒಂದೊಂದು ಬ್ಯಾಂಕಲ್ಲಿ 800 ರುಪೀಸ್ ಇಯರ್ಲಿ ಚಾರ್ಜಸ್ ಅಂತ ತೊಗೋತಾರೆ. ಅದೇ ಮಲ್ಟಿಪಲ್ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇತ್ತು ಅಂತಂದರೆ ಯೋಚನೆ ಮಾಡಿ, ಇವಾಗ ನಿಮ್ಮ ಹತ್ರ ಒಂದು 3 ಬ್ಯಾಂಕ್ ಅಕೌಂಟ್ ಇತ್ತು ಅಂದರೆ ನೀವು 3 ಡೆಬಿಟ್ ಕಾರ್ಡ್ ತೊಗೊಂಡಿರ್ತೀರ ಅಥವಾ ಕ್ರೆಡಿಟ್ ಕಾರ್ಡ್ ತೊಗೊಂಡಿರ್ತೀರ ಅಂದರೆ 3 ಬ್ಯಾಂಕಲ್ಲೂ ಕೂಡ ನಿಮಗೆ 800 ಕಟ್ಟಾಗುತ್ತೆ ಅಂದರೆ ನಿಮ್ಗೆ ಅದು ಲಾಸೇ ಅಲ್ವಾ. ಸೊ ಹಾಗಾಗಿ ಈ ವಿಷಯ ಬಂತಂದರೆ ನಿಮಗೆ ಒಂದು ಬ್ಯಾಂಕ್ ಅಕೌಂಟ್ ಇದ್ದರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕಂದರೆ ಆವಾಗ ಕಾರ್ಡ್ಗಳು ನಾವು ಯೂಸ್ ಮಾಡಲಿ ಬಿಡಲಿ ಇಯರ್ಲಿ ಇಷ್ಟು ಚಾರ್ಜಸ್ ಅಂತ ಕಟ್ಟಾಗೇ ಆಗುತ್ತೆ. ಸೊ ನಿಮಗೆ ಮಲ್ಟಿಪಲ್ ಬ್ಯಾಂಕ್ ಅಕೌಂಟಲ್ಲಿ ನೀವು ಕಾರ್ಡ್ಗಳು ತೊಗೊಂಡಿದ್ದೀರಾ ಅಂತಂದರೆ ನಿಮಗೆ ದುಡ್ಡು ಕೂಡ ಎಲ್ಲ ಬ್ಯಾಂಕ್ ಅಕೌಂಟಲ್ಲೂ ಕೂಡ ಕಟ್ಟಾಗತ್ತೆ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ಈಗ ಬ್ಯಾಂಕ್ಗಳಲ್ಲಿ ಮಿನಿಮಮ್ ಅಮೌಂಟ್ ಅಂತ ಇಷ್ಟು ಇಡಲೇಬೇಕಾಗುತ್ತೆ. ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ಥರ ಇರುತ್ತೆ. ಒಂದೊಂದು ಬ್ಯಾಂಕಲ್ಲಿ 500 ರೂಪಾಯಿ ಇರುತ್ತೆ, ಒಂದೊಂದು ಬ್ಯಾಂಕಲ್ಲಿ 3,000 ರೂಪಾಯಿ ಇರುತ್ತೆ, ಒಂದೊಂದು ಬ್ಯಾಂಕಲ್ಲಿ 1,000 ರೂಪಾಯಿ ಇರುತ್ತೆ. ಸೊ ಹಾಗಾಗಿ ಒಂದೇ ಬ್ಯಾಂಕ್ ಅಕೌಂಟ್ ಇತ್ತು ಅಂದರೆ ನೀವು ಈಸಿಯಾಗಿ ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡ್ಬೋದು. ನಿಮ್ಮ ಹತ್ರ ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ ಇತ್ತು ಅಂತಂದರೆ ನಿಮಗೆ ಹೇಗೆ ಇವಾಗ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಹೇಗೆ ಅದು ನಿಮಗೆ ಚಾರ್ಜಸ್ ಕಟ್ಟಾಗುತ್ತೆ, ಇದು ಕೂಡ ಅಷ್ಟೇ. ನಿಮಗೆ ಮಲ್ಟಿಪಲ್ ಬ್ಯಾಂಕಲ್ಲಿ ನಿಮ್ಮ
ಅಕೌಂಟ್ ಇತ್ತು ಅಂದರೆ ಕಷ್ಟ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಿದ್ದೀವಾ ಇಲ್ಲ. ಈಗ ನೀವು ಸ್ಯಾಲ್ರಿಗೆ ಅಂತಲೇ ಒಂದು ಅಕೌಂಟ್ ಇಟ್ಕೊಂಡಿರ್ತೀರ, ಸ್ಯಾಲ್ರಿ ಬಂದ ಕೂಡಲೇ ಎಲ್ಲ ದುಡ್ಡು ನೀವು ತೊಗೊಂಡ್ರಿ ಅಂದರೆ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇರೋದಿಲ್ಲ. ಅಕಸ್ಮಾತ್ ನೆಕ್ಸ್ಟ್ ನಿಮಗೆ ಯಾವುದೇ ಟೈಮಲ್ಲಿ ಆ ಅಕೌಂಟಿಗೆ ದುಡ್ಡು ಕ್ರೆಡಿಟ್ ಆಯಿತು ಅಂದರೂ ಕೂಡ ನಿಮಗೆ ಇಷ್ಟು ಚಾರ್ಜಸ್ ಅಂತ ಫೈನ್ ಹಾಕ್ತಾರೆ. ಸೊ ಹಾಗಾಗಿ ಆ ವಿಚಾರದಲ್ಲೂ ಕೂಡ ತುಂಬಾ ಹುಷಾರಾಗಿರಬೇಕು. ನಿಮಗೆ ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ ಇತ್ತು ಅಂದರೆ ಈ ವಿಚಾರದಲ್ಲೆಲ್ಲ ತುಂಬ ಹುಷಾರಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಈ ಥರ ಮಿನಿಮಮ್ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿರಬೇಕು. ಹಾಗೆ ಇನ್ನೊಂದು, ನೀವೇನಾರು IT ರಿಟರ್ನ್ಸ್ ಫೈಲ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮದು ಒಂದೇ ಬ್ಯಾಂಕ್ ಅಕೌಂಟ್ ಇತ್ತು ಅಂದರೆ ಈಸಿಯಾಗಿ ನೀವು ಬ್ಯಾಂಕ್ ಬ್ಯಾಲೆನ್ಸ್ನ ತೆಗೆದು ನೀವು ಆಡಿಟಿಗೆ ಕೊಡ್ಬೋದು. ನಿಮ್ಮದು ಮಲ್ಟಿಪಲ್ ಅಕೌಂಟ್ ಇತ್ತು ಅಂತಂದರೆ ಎಲ್ಲ ಅಕೌಂಟಿಂದು ಕೂಡ ನೀವು ಡೀಟೇಲ್ಸ್ ತೊಗೊಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೀವು ತುಂಬ ಅಕೌಂಟ್ ಇಟ್ಕೊಂಡಿದ್ದೀರಾ, ನಿಮಗೆ ಅದಷ್ಟು ಅಕೌಂಟ್ಸ್ ನೆಸಸರಿ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ಅಕೌಂಟ್ನ ಡಿಆಕ್ಟಿವೇಟ್ ಮಾಡ್ಬೋದು. ನಿಮ್ಮದು ಯಾವ ಬ್ಯಾಂಕಲ್ಲಿ ಇದೆ ಅಕೌಂಟ್ ಅನ್ನೋದನ್ನ ನೋಡಿ ಅಲ್ಲಿ ಬ್ಯಾಂಕ್ ಡಿಆಕ್ಟಿವೇಟ್ ಫಾರ್ಮ್ ಅಂತಲೇ ಸಿಗುತ್ತೆ. ಬ್ಯಾಂಕ್ ಅಕೌಂಟ್ ಕ್ಯಾನ್ಸಲ್ ಮಾಡಬೇಕು ಅಂತ ಫಾರ್ಮ್ ಇರುತ್ತೆ. ನೀವು ಆ ಫಾರ್ಮ್ನ ಫಿಲ್ ಮಾಡಿದ್ರೆ ಅವ್ರು ನಿಮ್ಮ ಅಕೌಂಟ್ನ ಡಿಆಕ್ಟಿವೇಟ್ ಮಾಡ್ತಾರೆ. ಆವಾಗ ನಿಮಗೆ ಯಾವುದೇ ರೀತಿ ಚಾರ್ಜಸ್ ಆಗೋದಿಲ್ಲ. ಸೊ ನೋಡ್ಕೊಳ್ಳಿ ನಿಮ್ದು ಎಷ್ಟು ಬ್ಯಾಂಕ್ ಅಕೌಂಟ್ ಇದೆ, ಎಲ್ಲವೂ ಯೂಸ್ ಆಗ್ತಿದೆಯಾ, ಅಷ್ಟು ನೆಸೆಸಿಟಿ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಯಾವುದೇ ರೂಲ್ಸ್ ಇಲ್ಲ ಇಷ್ಟೇ ಅಕೌಂಟ್ ಇರಬೇಕು ಒಬ್ಬರ ಹತ್ರ ಅಂತ. ಬಟ್ ಈ ಥರದ್ದೆಲ್ಲ ಸುಮ್ಮನೆ ಚಾರ್ಜಸ್ ಎಲ್ಲ ಅಪ್ಲೈ ಮಾಡೋದು, ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು, ಮತ್ತು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಎಲ್ಲ ಸುಮ್ಮನೆ ಇಯರ್ಲಿ ಅವ್ರು ಚಾರ್ಜ್ನ ಪೇ ಮಾಡೇ ಮಾಡ್ತಾರೆ. ಹಾಗೆ ಇನ್ನೊಂದು, ನೀವು ಮತ್ತು ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ ಇತ್ತು ಅಂತಂದರೆ SMS ಕಳಿಸ್ತಾರಲ್ಲ ಟ್ರಾನ್ಸಾಕ್ಷನ್ ಆದಾಗ, ಆ SMS ಚಾರ್ಜಸ್ಸು ಕೂಡ ಇಯರ್ಲಿ ಇಷ್ಟು ದುಡ್ಡು ಅಂತ ಕಟ್ ಮಾಡ್ಕೋತಾರೆ. ಸೊ ಹಾಗಾಗಿ ನೆಸೆಸಿಟಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ತುಂಬ ಅಕೌಂಟ್ ಇದ್ದು ನಿಮಗೆ ನೆಸೆಸಿಟಿ ಇಲ್ಲ, ಅದು ಯೂಸೇ ಮಾಡ್ತಾ ಇಲ್ಲ ಅಂತಂದರೆ ಯಾವ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದೆಯೋ ಆ ಬ್ಯಾಂಕಿಗೆ ಹೋಗಿ ನಿಮ್ಮ ಕ್ಯಾನ್ಸಲೇಷನ್ ಫಾರ್ಮ್ ಅಂತ ಕೇಳಿದ್ರೆ ಕೊಡ್ತಾರೆ. ನೀವಲ್ಲಿ ನಿಮ್ಮ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿದ್ರೆ ಅವರು ನಿಮ್ಮ ಅಕೌಂಟ್ನ ಕ್ಲೋಸ್ ಮಾಡಿಕೊಡ್ತಾರೆ. ಸೊ ನಿಮಗೆ ಅದು ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಸೆಸಿಟಿ ಇಲ್ಲಾಂದರೆ ಸುಮ್ಮನೆ ಇಟ್ಕೊಂಡು ಏನು ಮಾಡ್ತೀರಲ್ಲ, ನಿಮಗೆ ಅದು ಲಾಸು. ಸೊ ಹಾಗಾಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು, ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ. ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ನಮಸ್ಕಾರ.